ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥ ಶಿವು. ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಆಗ ಮಗುವಿನ ಬಗ್ಗೆ ಇರದ ಭಾವನೆ ಈಗ ಬಂದು ಬಿಡ್ತಾ? ನಿಜ ಹೇಳ್ತೀನಿ ಶೌರ್ಯ, ಆಗ ನಿನ್ನ ಅಂಶವನ್ನು ಹೊರಬೇಕು, ನಿನ್ನ ಮಗುವಿಗೆ ತಾಯಾಗಬೇಕು ಅಂತ ಆಸೆ ಪಟ್ಟಿದ್ದೆ. ಅದೇ ನಿನ್ನ ಅಸಲಿ ರೂಪ ತಿಳಿದ ನಂತರ ಸದ್ಯ ಅವನ ಮಗುವಿಗೆ ನಾನು ತಾಯಾಗಲಿಲ್ಲ ಅಂತ ದೇವರಿಗೆ ವಂದಿಸಿದೆ. ಈಗ ಹೇಳು, ನಿಜವಾಗಿಯೂ ನಾಚಿಕೆಯಾಗುವ ಕೆಲಸವನ್ನು ಯಾರು ಮಾಡಿದ್ದು? ಯಾರು ಯಾರ ಭಾವನೆಗಳ ಜೊತೆ ಆಟವಾಡಿದ್ದು ಎಂದು ಐಕ್ಯ ಕೂಡ ತೀಕ್ಷ್ಣವಾಗಿ ಪ್ರಶ್ನಿಸುತ್ತಾಳೆ. ಅವಳಿಗುತ್ತರಿಸದ ಶೌರ್ಯ ಮೌನವಹಿಸಿ ಬಿಟ್ಟರೆ ಐಕ್ಯ ಕೂಡ ಕೆಲ ಕ್ಷಣ ಮೌನವಹಿಸುತ್ತಾಳೆ. ಅವರಿಬ್ಬರ ಮೌನವನ್ನು ಸೀಳುವಂತೆ ಅವಳ ಫೋನ್ ರಿಂಗ್ ಆಗಿತ್ತು. ತಕ್ಷಣ ಅವಳ ಫೋನತ್ತ ನೋಡಿದ್ದ ಶೌರ್ಯ ಮೊದಲಿದ್ದ ಹಾಡನ್ನು ಬದಲಾಯಿಸಿದ್ದಾಳೆ. ಮೊದಲು ಸುಡುವ ಬೆಳದಿಂಗಳು ಸಿನಿಮಾದ ಹಾಡನ್ನೇ ರಿಂಗ್ ಟೋನ್ ಆಗಿರಿಸಿದ್ದ ಹೆಣ್ಣು ಫೋನ್ ಕವರ್ನಲ್ಲೂ ಅವಳ ಮತ್ತು ಶೌರ್ಯನ ಫೋಟೋ ಇರಿಸಿದ್ದಳು. ಆದರೀಗ ಹಾಡು, ಫೋಟೋ ಎಲ್ಲವೂ ಬದಲಾಗಿದೆ. ಫೋನ್ ಮಾತ್ರ ಇನ್ನೂ ಅದೇ ಇದೆ. ಲಕ್ಷ ಲಕ್ಷ ಸಂಪಾದನೆ ಮಾಡುತ್ತಿದ್ದರೂ ಅವಳು ಬಳಸುತ್ತಿರುವುದು ಮಾತ್ರ 15,000ದ ಫೋನನ್ನೇ ಎನ್ನುವುದನ್ನೆಲ್ಲ ಅವನು ಗಮನಿಸುವಾಗ ಕರೆ ಸ್ವೀಕರಿಸಿದ ಐಕ್ಯ, ಅಚ್ಚ ನೀವಾ? ಯಾಕಚ್ಚ ಇಷ್ಟು ಹೊತ್ತಲ್ಲಿ ಕಾಲ್ ಮಾಡಿದ್ದು? ಚೆನ್ನಾಗಿದ್ದೀರ ತಾನೇ? ನಾನು ಸ್ವೀಟಿ ಜೊತೆಯಲ್ಲಿದ್ದೆ. ಇನ್ನೊಂದು ಅರ್ಧ ಗಂಟೆಯ ನಂತರ ಬರ್ತೀನಿ. ನೀವು ಊಟ ಮಾಡಿ ಮಲಗಿ, ನಾನು ಬಂದು ನಿಮ್ಮನ್ನು ಎಬ್ಬಿಸುತ್ತೇನೆ. ಛೆ, ನನಗೆ ಯಾವ ಸಮಸ್ಯೆ ಬರಲು ಸಾಧ್ಯ? ಇಲ್ಲಪ್ಪ, ಇದುವರೆಗೂ ನಾನು ಯಾವತ್ತಾದರೂ ಹೆದರಿದ್ದು ನೋಡಿದ್ದೀರಾ? ಮತ್ತೆ ಬರ್ತೀನಿ. ನೀವು ಮಲಗಿ. ಕೊಡಿ. ಅಮ್ಮ, ಇಷ್ಟು ಹೊತ್ತಾದರೂ ಅಚ್ಚನಿಗೆ ಊಟ ಕೊಟ್ಟಿಲ್ವಾ? ಮೊದಲು ಊಟ ಮಾಡಿಸಿ ಮಾತ್ರೆ ಕೊಟ್ಟು ಮಲಗಿಸು. ಬರ್ತೀನಿ, ಸ್ವಲ್ಪ ತಡವಾಗುತ್ತೆ ಅಂತ ಸಂಜೆ ಹೇಳಿದ್ದೆ ತಾನೇ? ನನ್ನ ಫ್ರೆಂಡನ್ನು ಮೀಟ್ ಮಾಡಲು ಹೋಗ್ತಾ ಇದ್ದೀನಿ. ಮೀಟ್ ಮಾಡಿದ ನಂತರ ಬರ್ತೀನಮ್ಮ. ಈ ಹೊತ್ತಲ್ಲಿ ಎಲ್ಲಿಗೆ ಹೋಗಿ ತರೋಕೆ ಆಗುತ್ತೆ? ಬೆಳಗ್ಗೆ ಕಿಟ್ಟುಗೆ ಹೇಳಿ ತರಿಸಿಕೊ. ಆಗಲ್ಲಮ್ಮ, ಈಗಾಗಲೇ 9 ಗಂಟೆ ಆಯಿತು. ಹಗಲು ಹೊತ್ತಲ್ಲಿ ಹೇಳಬೇಕು ತಾನೇ? ಇಲ್ಲ ಕಿಟ್ಟುಗೆ ಹೇಳು. ಬೆಳಗ್ಗೆಯಿಂದ 2 ಕಡೆ ಶೂಟಿಂಗ್ ಮಾಡಿ ಸಾಕಾಗಿ ಸತ್ತು ಹೋಗಿದ್ದೀನಮ್ಮ. ಸಿನಿಮಾ ಆ್ಯಕ್ಟಿಂಗ್ ಅಂದರೆ ನೀವೆಲ್ಲ ತಿಳಿದಷ್ಟು ಸುಲಭವಲ್ಲ. ನನ್ನದು ಒಂದು ಜೀವ ತಾನೇ. ಅವಳಿಗಾದರೂ ಮಗುಗೆ ಬೇಕಾದ ವಸ್ತುಗಳನ್ನು ತರಬೇಕು ಅಂತ ಗೊತ್ತಾಗ್ಲಿಲ್ವಾ? ಅವಳ ಗಂಡನಿಗಾದರೂ ಹೇಳಬೇಕು ತಾನೇ? ಸರಿ ಬಿಡು, ನಾನೇ ತಂದು ಸಾಯ್ತೀನಿ. ಬೇಡ, ಊಟಕ್ಕೆ ಕಾಯಬೇಡ. ಬಂದು ನಾನೇ ಊಟ ಮಾಡ್ತೀನಿ. ಐಶು, ಪಾಪು ಊಟ ಮಾಡಿದ್ರಾ? ಕಿಟ್ಟು? ಸರಿ, ನಾಳೆ ಬೆಳಗ್ಗೆ ಹೋಗಿ ಬನ್ನಿ. ಬೆಳಗ್ಗೆ ದುಡ್ಡು ಕೊಡ್ತೀನಿ ಎಂದವಳು ಕಾಲ್ ಕಟ್ ಮಾಡಿದ ನಂತರ ಎದುರಿಗೆ ಶೌರ್ಯನಿದ್ದಾನೆ ಎನ್ನುವುದನ್ನು ಸಹ ಮರೆತು ತನ್ನ ಮುಖವನ್ನು ತನ್ನದೇ ಬೊಗಸೆಯಲ್ಲಿ ಅಡಗಿಸಿಕೊಂಡು ದೀರ್ಘ ಶ್ವಾಸ ತೆಗೆದುಕೊಂಡು ನಿಟ್ಟುಸಿರು ಬಿಟ್ಟು ಕೃಷ್ಣ ಎನ್ನುತ್ತಾ ಎದುರಿಗೆ ನೋಡಿ, ನಿನ್ನ ಮಾತು ಮುಗಿದಿದ್ರೆ ನಾನು ಹೋಗ್ತೀನಿ ಎಂದು ಮೇಲೆದ್ದ ಕೂಡಲೇ ಅವಳ ಮುಂದೆ ನಿಂತ ಶೌರ್ಯ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಹೆಂಡ್ತಿ, ಅಷ್ಟು ಬೇಗ ಹೇಗೆ ಮುಗಿಯುತ್ತೆ ಎನ್ನಲು ತನ್ನ ವಾಚ್ ನೋಡುವ ಐಕ್ಯ, ನನಗೆ ಟೈಮ್ ಇಲ್ಲ ಶೌರ್ಯ, ಉಳಿದ ಮಾತುಗಳನ್ನು ನಾಳೆ ಇಟ್ಕೋ. ನಾನು ಈಗಲೇ ಮನೆಗೆ ಹೋಗಬೇಕು. ಅಚ್ಚ ನನಗಾಗಿ ಕಾಯ್ತಾ ಇದ್ದಾರೆ. ಪಾಪುಗೆ ಮೆಡಿಸನ್ ಕೂಡ ತಗೊಂಡು ಹೋಗಬೇಕು ಎಂದು ಮುಂದೆ ಹೋದ ಕೂಡಲೇ ಆ ರೂಮಿನ 2 ಬಾಗಿಲಿಗೆ ಗಾಜಿನ ಪರದೆ ಕೆಳಗೆ ಇಳಿಬಿಟ್ಟಂತೆ ಅಲ್ಲೊಂದು ಗಾಜಿನ ಬಾಗಿಲು ಏರ್ಪಟ್ಟಿತ್ತು. ಸುತ್ತಲೂ ನೋಡುವ ಹೆಣ್ಣಿಗೆ ಈಗ ಅದೊಂದು ಹೋಟೆಲ್ ಅನಿಸುತ್ತಿಲ್ಲ, ಯಾವುದೋ ಒಂದು ರೂಮ್ ಅನಿಸುತ್ತಿದೆ. ಅಷ್ಟು ದೊಡ್ಡ ರೂಮ್ನಲ್ಲಿ ಇರೋದು ಒಂದೇ ಟೇಬಲ್, 2 ಕುರ್ಚಿ, ಜೊತೆಗೆ ಒಂದು ಸೋಫಾ ಅಷ್ಟೇ. ಆದರೂ ಆ ಗಾಜಿನ ಬಾಗಿಲ ಬಳಿ ಹೋಗಿ ಅದನ್ನು ಬಡಿಯುತ್ತಾ, ಯಾರಾದರೂ ಇದ್ದೀರಾ? ಇದನ್ನು ಓಪನ್ ಮಾಡಿ, ನಾನು ಹೊರಗೆ ಹೋಗಬೇಕು ಎಂದು ಜೋರಾಗಿ ಕರೆಯುತ್ತಾಳೆ. ಆದರೆ ಶೌರ್ಯ, ಅವನು ಸೋಫಾ ಮೇಲೆ ಕಾಲು ಹಾಕಿ ಆರಾಮಾಗಿ ಕುಳಿತಿದ್ದಾನೆ. ಐಕ್ಯ 3-4 ಬಾರಿ ಕರೆದು ಸಾಕಾಗಿ ಸೋತು ಶೌರ್ಯನ ಕಡೆ ನೋಡಿದರೆ ಅವನಿಗೆ ಯಾವ ಚಿಂತೆಯೂ ಇದ್ದಂತಿಲ್ಲ. ಒಡನೆಯೇ ಅವನ ಎದುರು ನಿಂತ ಐಕ್ಯ, ನೀನೇನು ಮೆಂಟಲ್ಲ ಗುರು? ಯಾರೋ ನಮ್ಮನ್ನು ಈ ರೀತಿ ಲಾಕ್ ಮಾಡಿದ್ದಾರೆ. ಬಂದು ಬಾಗಿಲು ಒಡೆದು ಹಾಕು. ಇಬ್ಬರು ಬೇಗ ಹೊರಗಡೆ ಹೋಗೋಣ. ಇಲ್ಲಾಂದರೆ ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ. ಎದ್ದೇಳು ಶೌರ್ಯ ಎಂದರೆ, ಆಗಲಿ ಬಿಡ ಹೆಂಡ್ತಿ, ನ್ಯೂಸೆನ್ಸೋ ಅಥವಾ ಸೆನ್ಸೇಷನಲ್ ನ್ಯೂಸೋ ಏನೋ ಒಂದು ಆಗಲಿ ಬಿಡು. ಮತ್ತು ಈ ಬಾಗಿಲುಗಳು ನಾನು ಹೇಳದ ಹೊರತು ತೆರೆಯಲ್ಲ ಹೆಂಡ್ತಿ ಎಂದ ಶೌರ್ಯ ಕಳ್ಳನಗು ನಕ್ರೆ ಅನುಮಾನದಲ್ಲೇ ಯಾಕೆಂದು ಕೇಳುತ್ತಾಳೆ ಐಕ್ಯ. ಈಗ ಮೇಲೆದ್ದು ಅವಳ ಸಮಕ್ಕೆ ನಿಂತ ಶೌರ್ಯ, ಯಾಕೆ ಯಾಕಿರಬಹುದು?
ಯೋಚನೆ ಮಾಡು ಹೆಂಡತಿ, ನಿನ್ನನ್ನು ನಾನು ಇಲ್ಲಿಗೆ ಕರೆಯೋದು, ನೀನು ಬೇಕೆಂದೇ ಇಲ್ಲಿಗೆ ತಡವಾಗಿ ಬರೋದು, ನಾನು ಆಡಬೇಕಿದ್ದ ಮಾತುಗಳನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗ್ತೀನಿ ಅನ್ನೋದು. ಆಗ ಇದ್ದಕ್ಕಿದ್ದಂತೆ ಈ ರೂಮ್ನಲ್ಲಿ ಅದುವರೆಗೂ ಕಾಣದ ಬಾಗಿಲುಗಳು ಒಮ್ಮೆಲೆ ಲಾಕ್ ಆಗೋದು. ಇದೆಲ್ಲ ಯಾಕಿರಬಹುದು ಹೇಳು ಎಂದು ಪ್ರಶ್ನಿಸಿ ಅವಳು ಹುಬ್ಬು ಬೆಸೆದು ತನ್ನನ್ನೇ ನೋಡುವಾಗ, ಯಾಕಂದರೆ ಈ ಹೋಟೆಲ್ ನಂದು ಹೆಂಡತಿ, ಈ ಹೋಟೆಲ್ನ ಯಜಮಾನ ನಾನು, ಇಲ್ಲಿ ಯಾವ್ಯಾವುದು ಹೇಗೆ ಇರಬೇಕು ಅನ್ನೋದು ನನ್ನ ತೀರ್ಮಾನ ಎಂದು ವ್ಯಂಗ್ಯವಾಗಿ ನಕ್ಕರೆ ಆಶ್ಚರ್ಯ ತೋರುವ ಐಕ್ಯ, ಏನು ಇದು ನಿನ್ನ ಹೋಟೆಲ್ಲಾ ಎಂದು ಪ್ರಶ್ನಿಸಿದರೆ, ಅಫ್ಕೋರ್ಸ್ ಹೆಂಡತಿ, ಇದು ನನ್ನ ಹೋಟೆಲ್ ಎನ್ನುತ್ತಾ ಆ ಹೋಟೆಲ್ನ ಕಾರ್ಡನ್ನು ಅವಳ ಕೈಗಿಟ್ಟ ಶೌರ್ಯ ಅವಳು ಅದನ್ನು ನೋಡುವಾಗ, ಹೋಟೆಲ್ ಕಿಂಗ್, ಈ ಹೋಟೆಲ್ಗೆ ಕಿಂಗ್ ನಾನೇ. ಮೊದಲು ಹೋಟೆಲ್ ಪ್ರಿನ್ಸ್ ಅಂತ ಹೆಸರಿಡುವ ಯೋಚನೆ ಇತ್ತು, ಬಟ್ ಪ್ರಿನ್ಸ್ ಕೂಡ ಬೇಡ ಅಂತ ಕಿಂಗ್ ಎನ್ನುವ ಹೆಸರನ್ನು ಚೂಸ್ ಮಾಡಿದ್ದು ನಾನು. ಎಲ್ಲ ಉದ್ಯಮದಲ್ಲೂ ಅದೃಷ್ಟ ಪರೀಕ್ಷೆ ಮಾಡಿ ನೋಡ್ತಾನೆ ಈ ಕಿಂಗ್, ಹಾಗೆ ಎಲ್ಲ ಕಡೆಯೂ ಕಿಂಗ್ ಆಗಿಯೇ ಮೆರೆಯುತ್ತಾನೆ. ಅದಕ್ಕಾಗಿಯೇ ನಿನ್ನನ್ನು ಇಲ್ಲಿಗೆ ಕರೆದದ್ದು. ಇದನ್ನು ಫ್ಯಾಮಿಲಿ ಊಟ ಮಾಡುವ ಸ್ಥಳ ಅಂದುಕೊಂಡೆಯ ಹೆಂಡತಿ? ನಾ 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 ಹೆಂಡತಿ, ಇದು ನನ್ನ ಕ್ಯಾಬಿನ್ಗೆ ಹೊಂದಿಕೊಂಡ ಹಾಗಿರುವ ಪ್ರೈವೇಟ್ ರೂಮ್. ಅಲ್ಲಿ ಕಾಣುವ ಪೇಂಟಿಂಗ್ ಇದೆಯಲ್ಲ, ಅದೇ ನನ್ನ ಕ್ಯಾಬಿನ್ ಡೋರ್. ಇವತ್ತು ನಿನ್ನನ್ನು ಇಲ್ಲಿಗೆ ಕರೆಸುವ ಸಲುವಾಗಿ ಒಂದಷ್ಟು ಮಾರ್ಪಾಟು ಮಾಡಿದ್ದೆ ಅಷ್ಟೇ. ಸೊ ಹೆಂಡತಿ, ಈಗ ಏನು ಮಾಡ್ತೀಯ ಅಂದರೆ, ನಾನು ಮಾತನಾಡಿ ಮುಗಿಸುವವರೆಗೂ ನೀನು ಸುಮ್ಮನೆ ಕೇಳಬೇಕು. ಇಲ್ಲಾಂದರೆ ಇವತ್ತು ನಾವಿಬ್ಬರು ಇಲ್ಲೇ ಇರ್ತೀವಿ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷವಿದೆ, ಏನಂತ ನೋಡ್ತೀಯಾ? ನೋಡು ಹೆಂಡತಿ ಎನ್ನುತ್ತಾ ಜೇಬಿಂದ ಪುಟ್ಟ ರಿಮೋಟ್ ತೆಗೆದು ಒಂದು ಬಟನ್ ಒತ್ತಿದ ಕೂಡಲೇ ಟೇಬಲ್ ಕುರ್ಚಿಯ ಪಕ್ಕದಲ್ಲಿ ಕಾಲಡಿಯ ಮರದ ನೆಲ ತೆರೆದು ಕೆಳಗಿನಿಂದ ವೃತ್ತಾಕಾರದ ಐಷಾರಾಮಿ ಬೆಡ್ ಹೊರಗೆ ಬರುತ್ತದೆ. ಐಕ್ಯ ಅದನ್ನೆಲ್ಲ ಅಚ್ಚರಿಯ ಕಂಗಳಿಂದ ನೋಡುವಾಗ, ಇದೆಲ್ಲ ಬರೀ ಸಿನಿಮಾದಲ್ಲಿ ಮಾತ್ರ ಕಾಣೋದು ಅಂದುಕೊಂಡ್ಯ ಹೆಂಡತಿ? ಇದೆಲ್ಲ ಫಾರಿನ್ ಟೆಕ್ನಾಲಜಿ. ಹಳೆಯ ಕಾಲದ ಸಿನಿಮಾದಲ್ಲಿ ಇರ್ತಾ ಇತ್ತು ನೋಡು, ಅದೇ ರೀತಿ. ಮುಂದೆ ಒಂದು ದಿನ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕು, ಇದನ್ನೆಲ್ಲ ನಿನಗೆ ತೋರಿಸಬೇಕು. ಇದೇ ರೀತಿ ನಾನು ಇನ್ನು ಯಾವ್ಯಾವ ಉದ್ಯಮಗಳಲ್ಲಿ ಹಣವನ್ನು ತೊಡಗಿಸಿದ್ದೀನಿ ಅಂತ ನಿನಗೆ ಹೇಳಬೇಕು. ಸಾಧ್ಯವಾದರೆ ನಾವಿಬ್ಬರು ಇಲ್ಲಿ ಏಕಾಂತವಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಅದಕ್ಕಿಂತ ಮೊದಲೇ ಏನೇನೋ ಆಗಿ ಹೋಯಿತು. ಹೇಗಿದೆ ಹೆಂಡತಿ ಇಲ್ಲಿನ ವ್ಯವಸ್ಥೆ? ಇಂಟೀರಿಯರ್ ಡಿಸೈನ್ಸ್ ಎಲ್ಲ ನಿನಗೆ ಇಷ್ಟ ಆಯಿತಾ ಎನ್ನುವ ಶೌರ್ಯ ಅವಳ ಕೈ ಹಿಡಿದೆಳೆಯುತ್ತಾ ಬೆಡ್ ಮೇಲೆ ಧಡಕ್ಕನೆ ಕುಳಿತರೆ ಅವನ ಮೇಲೆ ಬೀಳುವಂತಾದರೂ ಸಾವರಿಸಿಕೊಳ್ಳುತ್ತಾ, ನಿನ್ನ ಇಂಟೀರಿಯರ್ ಡಿಸೈನ್ ಬಾಯಿಗೆ ಮಣ್ಣು ಹಾಕಲಿ ಶೌರ್ಯ, ನಾನು ಮನೆಗೆ ಹೋಗಬೇಕು, ಮೊದಲು ಬಾಗಿಲು ತೆರೆದು ಬಿಡು ಎಂದು ಜೋರು ಮಾಡುತ್ತಾಳೆ ಐಕ್ಯ. ತೆಗ್ಯಲ್ಲ ಹೆಂಡತಿ, ಮೊದಲು ನೀನು ಸ್ವಲ್ಪ ಕೂಲಾಗು. ಇವತ್ತಾದರೂ ಎಲ್ಲ ವಿಚಾರ ಮಾತಾಡಿ ಕ್ಲಿಯರ್ ಮಾಡೋಣ. ನನಗೆ ಇದೆಲ್ಲವೂ ಸಾಕಾಗಿ ಹೋಗಿದೆ ಎನ್ನುತ್ತಾ ತನ್ನ ಕೋಟ್ ಕಳಚಿದ ಶೌರ್ಯ, ರಿಯಲಿ ಐ ಮಿಸ್ ಯು ಹೆಂಡತಿ ಎಂದು ಮೋಹಕವಾಗಿ ನಕ್ಕರೆ, ಈ ರೀತಿಯ ಹುಚ್ಚಾಟಗಳೆಲ್ಲ ನನಗೆ ಇಷ್ಟವಾಗಲ್ಲ ಸೈಕೋ. ಮಾತನಾಡಬೇಕು ಅಂತ ಕರೆಸಿ ಇದೇನಿದು ನಿನ್ನ ಹುಚ್ಚಾಟ? ನನಗೆ ಟೈಮ್ ಆಯಿತು, ಮನೆಗೆ ಹೋಗಬೇಕು. ಇವತ್ತೇ ಕೊನೆ, ಮತ್ತೆ ನನ್ನನ್ನು ಮಾತನಾಡಿಸುವ ಪ್ರಯತ್ನ ಮಾಡಬೇಡ. ಹೊರಗಡೆ ಎಲ್ಲರೆದುರು ಅದೇನು ನಾಟಕ ಆಡಬೇಕು ಆಡು. ಈ ರೀತಿಯ ವ್ಯವಸ್ಥೆಯನ್ನು ಯಾವ ಮಂದಿರ ಮಂಟಪಕ್ಕೆ ಮಾಡಿದೀಯಾ, ಅವರನ್ನೇ ಕರ್ಕೊಂಡು ಬಂದು ಶೃಂಗಾರ ಪೂಜೆ ಮಾಡು. ಮಾತಾಡಬೇಕು ಅಂದವನು ಈಗ ನೋಡಿದರೆ ಹೀಗೆಲ್ಲ ಮಾಡ್ತಾ ಇದೆಯಾ? ನೀನು ಕರೆದೆ ಅಂತ ಬಂದಿದ್ದು ನನ್ನ ತಪ್ಪು ಎಂದು ಜೋರು ಮಾಡಿದ ಐಕ್ಯ ಮತ್ತೆ ಅಲ್ಲಿಂದ ಮುಂದೆ ಹೋಗಲು ನೋಡುತ್ತಾಳೆ. ಬುದ್ಧಿವಂತೆ ಹುಡುಗಿ ಈ ಬಾರಿ ಶೌರ್ಯನ ಕ್ಯಾಬಿನ್ ಡೋರ್ ಎಂದು ಅವನು ತೋರಿಸಿದ ಪೇಂಟಿಂಗ್ ಬಳಿ ಹೋದ ಕೂಡಲೇ ಒರಟಾಗಿ ಅವಳನ್ನು ಹಿಡಿದೆಳೆದು ಗೋಡೆಗೆ ಒರಗಿಸುವ ಶೌರ್ಯ ಅವಳ ಮುಖದ ಬಳಿ ತನ್ನ ಮುಖ ತೆಗೆದುಕೊಂಡು ಹೋಗುತ್ತಾ, ಸುಮ್ಮನೆ ನನ್ನನ್ನು ಕೆಣಕ್ ಬೇಡ ಹೆಂಡತಿ, ಬಹಳ ತಾಳ್ಮೆಯಿಂದ ನನ್ನ ಕೋಪವನ್ನು ನಿಗ್ರಹಿಸಿಕೊಳ್ತಾ ಇದ್ದೀನಿ. ಆದರೂ ನೀನು ನನ್ನನ್ನು ಕೆರಳಿಸುವ ಪ್ರಯತ್ನ ಮಾಡ್ತಾ ಇದೀಯಾ. ಇತ್ತೀಚೆಗೆ ನೀನು ನನ್ನನ್ನು ತುಂಬಾ ಉರಿಸುತ್ತಿದ್ದೀಯಾ. ಇವತ್ತು ಇಡೀ ಕರ್ನಾಟಕ ನೋಡ್ತಾ ಇದೆ ಅಂತ ಗೊತ್ತಿದ್ರೂ ನನಗೆ ಉರಿಯುವ ಹಾಗೆ ಮಾತನಾಡಿದೆ. ಈಗಲೂ ಅಷ್ಟೇ, ಅದ್ಯಾವುದೋ ಡೂಪ್ಲಿಕೇಟ್ ಇನ್ವಿಟೇಷನ್ ಕೊಟ್ಟು ನನ್ನನ್ನು ಉರಿಸಲು ನೋಡಿದೆ. ಆದರೂ ನಾನು ಸುಮ್ಮನೆ ಇದ್ದೀನಿ ನಿನಗೋಸ್ಕರ, ಓನ್ಲಿ ಬಿಕಾಸ್ ಆಫ್ ಯು ಹೆಂಡತಿ. ಬಟ್ ನನ್ನ ತಾಳ್ಮೆನ ನೀನು ಬಲಹೀನತೆ ಅಂತ ತಿಳಿಬೇಡ. ನಾನು ಉರಿಸಲು ನಿಂತರೆ ನೀನು ಉರಿದು ಹೋಗ್ತೀಯ ಅಂತ ನಿನಗೂ ಕೂಡ ಗೊತ್ತು. ನನ್ನನ್ನು ತಡೆಯುವ ಶಕ್ತಿ ನಿನಗಿಲ್ಲ ಹೆಂಡತಿ. ಸೊ ನಿನ್ನ ಆಟಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊ ಎನ್ನುತ್ತಾ ಕಟಕಟನೆ ಹಲ್ಲು ಕಡಿದು ಅವಳ ಕೆನ್ನೆಯ ಬಳಿ ತುಟಿ ತೆಗೆದುಕೊಂಡು ಹೋದ ಕೂಡಲೇ ಮುಷ್ಟಿ ಮಾಡಿ ಅವನ ಹೊಟ್ಟೆಗೆ ಗುದ್ದು ಕೊಡುತ್ತಾಳೆ ಐಕ್ಯ.
ಅವಳ ಕಣ್ಣಲ್ಲಂತೂ ಕೋಪ ರೋಷ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೂ ಶೌರ್ಯ ಒಂದಕ್ಷರ ಬಾಯಿ ಬಿಡಲಿಲ್ಲ. ಅವಳಿಂದ ಒಂದಿಂಚು ದೂರ ಕೂಡ ಸರಿಯದೆ ಸಣ್ಣಗೆ ನಗುತ್ತಾ, ನಿನ್ನ ಕೋಪವನ್ನು ತೀರಿಸಿಕೊ, ಎಷ್ಟಾದರೂ ಬೈದು ಹೊಡೆದು ಬಿಡು, ಬಟ್ ನನ್ನೊಂದಿಗೆ ಸಮಾಧಾನವಾಗಿ ಮಾತಾಡು, ಅಷ್ಟು ಸಾಕು. ನೀನು ಮಾತನಾಡುವವರೆಗೂ ನಾನು ಬಿಡಲ್ಲ ಹೆಂಡ್ತಿ. ಇವತ್ತಿಗೆ ಎಲ್ಲ ಮುಗಿಸ್ಬೇಕು, ಎಲ್ಲಕ್ಕೂ ಒಂದು ಅಂತ್ಯ ಹಾಡಬೇಕು, ಹೊಸ ಆರಂಭ ಮಾಡಬೇಕು. ಇಡೀ ರಾತ್ರಿ ಇಲ್ಲೇ ಇರುವುದಾದರೂ ಸರಿ ಎಂದು ಸುಹಾಸದಿಂದಲೇ ನುಡಿಯುತ್ತಾನೆ ಶೌರ್ಯ. ಅವನ ನಗು ಕಂಡು ದವಡೆ ಬಿಗಿದ ಐಕ್ಯ ಅವನ ಕೊರಳಪಟ್ಟಿ ಹಿಡಿದು, ಯು 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 ಮೆಂಟಲ್ ಸೈಕೋ, ಕೇಡಿ ಕೇಡಿ ನೀನು. ಐ ಹೇಟ್ ಯು ಶೌರ್ಯ, ಐ ಹೇಟ್ ಯು. ಐ ಹೇಟ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ನಾನು ನಿನ್ನನ್ನು ದ್ವೇಷ ಮಾಡ್ತೀನಿ. ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟವಿಲ್ಲ. ಸುಮ್ಮನೆ ಬಾಗಿಲು ತೆಗೆದು ಬಿಡು. ಈ ರೀತಿ ಏನೇನೋ ಮಾಡಿ ಮತ್ತೆ ಮತ್ತೆ ನನ್ನೆದುರು ಕೀಳಾಗಬೇಡ. ಐ ಹೇಟ್ ಯು ಕಣೋ ಎಂದು ಜೋರಾಗಿ ಕೂಗಾಡುತ್ತಾಳೆ. ಅವಳ ಕೋಪ ಕಣ್ಣೀರಿನ ರೂಪ ಪಡೆಯುವವರೆಗೂ ಸುಮ್ಮನೆ ಇದ್ದ ಶೌರ್ಯ ಅವಳ ಕಣ್ಣುಗಳು ನೀರಾಡಿದ ಕೂಡಲೇ ಅವಳನ್ನು ಹಾಗೆ ಅಪ್ಪಿ, ಬಟ್ ಐ ಲವ್ ಯು ಹೆಂಡ್ತಿ, ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು, ನನ್ನ ತಪ್ಪಿನ ಅರಿವಾಗಿದೆ ನನಗೆ ಎಂದು ವೇದನೆಯ ಧ್ವನಿಯಲ್ಲೇ ಹೇಳಿದ್ದ. ನೋ ಎಂದು ಕಿರುಚಿದ ಐಕ್ಯ ಅವನನ್ನು ದೂರ ತಳ್ಳುತ್ತಾ, ನೆವರ್. ನಿಂಗೆ ಕ್ಷಮೆನಾ? ಸಾಧ್ಯನೇ ಇಲ್ಲ. ಯಾವ ತಪ್ಪಿಗೆ ಕ್ಷಮೆ ಕೇಳ್ತಾ ಇದೆಯಾ ನೀನು? ಯಾವ ತಪ್ಪಿಗೆ ಕ್ಷಮೆ ಕೊಡಬೇಕು ನಾನು? ಓಹೋ, ನಿನ್ನ ಪ್ರೀತಿಯ ಅಣ್ಣ ಎಲ್ಲ ಸತ್ಯ ಹೇಳಿದಾನಾ? ನಿನ್ನ ಮೇಲಿನ ದ್ವೇಷಕ್ಕೆ ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ತಿಳಿದು ಬೇಕು ಅಂತಲೇ ಡೈರಿಯ ಆ ಪೇಜ್ಗಳನ್ನು ನಿನ್ನ ಕೈಗೆ ಸಿಗುವಂತೆ ಮಾಡಿದೆ. ಜೋಸೆಫ್ ಅಂಕಲ್ ಹತ್ತಿರವೂ ಸುಳ್ಳು ಹೇಳಿಸಿದೆ ಎನ್ನುವ ಸತ್ಯವನ್ನು ಒಪ್ಪಿಕೊಂಡಾ? ಅದಕ್ಕೆ ಈಗ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ನಿಂದ ನಿನ್ನನ್ನು ದೂರ ಕಳುಹಿಸಿ ಬಿಟ್ಟೆ ಅಂತ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದೆಯಾ? ಆದರೆ ನಾನು ಕ್ಷಮೆ ಕೊಡಲ್ಲ ಎಂದವಳು ಕಷ್ಟದಿಂದ ಅವನನ್ನು ದೂರ ತಳ್ಳಿದರೂ ಅವಳ ಕೈ ಹಿಡಿದು ಬೆಡ್ ಮೇಲೆ ಕೂರಿಸಿದ ಶೌರ್ಯ ಅವಳು ಏಳುವ ಮೊದಲೇ ಅವಳೆದುರು ಮಂಡಿಯೂರಿ ಕುಳಿತು ಅವಳ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು, 10 ನಿಮಿಷ ಸೈಲೆಂಟಾಗಿದ್ಬಿಡು, 10 ನಿಮಿಷ ಸಮಾಧಾನವಾಗಿ ಕೂರು, ಎಲ್ಲವನ್ನು ಹೇಳ್ತೀನಿ ಎನ್ನುತ್ತಾನೆ. ಸಾಧ್ಯವಿಲ್ಲ ಎಂದು ಅಡ್ಡಡ್ಡ ತಲೆಯಾಡಿಸಿದ ಐಕ್ಯ, 10 ಅಲ್ಲ 20 ನಿಮಿಷ ಸಮಯ ತಗೊಂಡು ನೀನು ಏನೇನು ಹೇಳಬೇಕೋ ಎಲ್ಲನೂ ಹೇಳು. ಕೊನೆಯಲ್ಲಿ ನನ್ನ ಉತ್ತರ ಏನು ಅಂತ ಈಗಲೇ ಹೇಳಿಬಿಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ನಿನಗೆ ಕ್ಷಮೆ ಕೊಡಲ್ಲ. ಈಗ ಅದೇನು ಮಾತಾಡಬೇಕೋ ಮಾತಾಡು ಎನ್ನುತ್ತಾಳೆ. ಅವಳಂತೂ ಕೋಪವನ್ನು ಬಿಡುವ ಮನಸ್ಸನ್ನು ಕೂಡ ಮಾಡ್ತಿಲ್ಲ. ಸರಿ, ನಿನ್ನಿಷ್ಟ ಎಂದವನು ತಾನು ಕುಳಿತಿದ್ದ ಭಂಗಿಯನ್ನು ಬದಲಾಯಿಸಿಲ್ಲ. ಈಗಲೂ ಅವಳ ಎದುರು ಮಂಡಿಯೂರಿ ಕುಳಿತಿದ್ದ. ಅವಳ ಮಡಿಲಲ್ಲಿದ್ದ ಅವಳ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು, ಹೆಂಡ್ತಿ, ಆ ಶ್ರಮ್ ನನ್ನ ವಶದಲ್ಲೇ ಇದ್ದಾನೆ. ಆದರೆ ಇದುವರೆಗೂ ಅವನ ಹತ್ರ ಸತ್ಯವನ್ನು ಕೇಳೋಕೆ ಆಗಿಲ್ಲ ನನಗೆ. ಯಾಕಂದರೆ ನೀನು ಪ್ರೆಗ್ನೆಂಟ್ ಎನ್ನುವ ಸುಳ್ಳು ಸುದ್ದಿಯನ್ನೇ ಸತ್ಯ ಎಂದುಕೊಂಡು ಮಲೇಷ್ಯಾಗೆ ಓಡಿ ಬಂದೆ. ಆಮೇಲೆ ಕೋರ್ಟ್ ಕಲಾಪ. ಅದರ ನಂತರ ನಿನ್ನ ಪ್ರೆಗ್ನೆನ್ಸಿ ಬಗ್ಗೆ ತಿಳಿಯಲು ಪೂರ್ತಿ ಬೆಂಗಳೂರನ್ನು ಅಲೆದಿದ್ದೀನಿ. ಹಾಗಾಗಿ ಇನ್ನೂ ಅವನೊಂದಿಗೆ ಮಾತನಾಡಲು ನನಗೆ ಸಮಯ ಸಿಕ್ಕಿಲ್ಲ. ಅವನು ಏನು ಬೇಕಾದರೂ ಹೇಳಲಿ, ನಮ್ಮಿಬ್ಬರ ನಡುವೆ ಅವನೇ ಆಟವಾಡಿರಲಿ, ಅದೆಲ್ಲ ನನಗೆ ಬೇಡ. ನಾನಿಲ್ಲಿ ದುಡುಕಿದ್ದು ಸ್ಪಷ್ಟ, ನಾನು ಇಲ್ಲಿ ಎಡವಿದ್ದು ಕೂಡ ಸ್ಪಷ್ಟವಾಗಿದೆ. ಒಟ್ಟಿನಲ್ಲಿ ನಿನ್ನ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ದೀನಿ. ಆ ಎಲ್ಲ ತಪ್ಪಿಗೂ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಹೆಂಡ್ತಿ. ನೀನವತ್ತು ನನ್ನ ತಪ್ಪುಗಳನ್ನು ಪಟ್ಟಿ ಮಾಡಿಕೊಂಡು ಬಾ ಅಂತ ಹೇಳಿದೆ ಅಲ್ವಾ? ನನ್ನ ಹತ್ರ ಯಾವ ಪಟ್ಟಿಯೂ ಇಲ್ಲ. ಆದರೂ ನಿನ್ನೆದುರು ತಲೆಬಾಗಲು ಸಿದ್ಧವಿದ್ದೀನಿ. ಈ ಶೌರ್ಯ ಯಾರೆದುರು ತಲೆಬಾಗದ ಮಗ ಅಂತ ನಿನಗೂ ಗೊತ್ತು. ಆದರೆ ನಿನ್ನೆದುರು ಇವನು ಸೋಲುತ್ತಾನೆ. ನನ್ನ ತಪ್ಪುಗಳ ಪಟ್ಟಿಯನ್ನು ನೀನೇ ಹೇಳು ಹೆಂಡ್ತಿ. ಪ್ರತಿಯೊಂದಕ್ಕೂ ನಾನು ಕ್ಷಮೆ ಕೇಳುತ್ತೇನೆ. ನೀನು ಹೇಗೆ ಹೇಳಿದರೂ ಹಾಗೆ ಕ್ಷಮೆ ಕೇಳಲು ನಾನು ಸಿದ್ಧ. ನನ್ನನ್ನು ಕ್ಷಮಿಸಿಬಿಡು ಹೆಂಡ್ತಿ. ಮತ್ತೆ ನನ್ನ ಬದುಕಿಗೆ ವಾಪಸ್ ಬಾ. ನೀನಿಲ್ಲದೆ ನಾನಿಲ್ಲ ಕಣೆ ಹೆಂಡ್ತಿ. ನೀನಿಲ್ಲದ ಬದುಕು ಶೂನ್ಯಕ್ಕೆ ಸಮ ನನಗೆ. ಇದೊಂದು ಸಲ ಕ್ಷಮಿಸಿಬಿಡು. ಮತ್ತೆ ಈ ರೀತಿ ದುಡುಕಲ್ಲ ನಾನು ಎಂದು ಬಹಳ ಮೃದುವಾಗಿ ಅಷ್ಟೇ ವೇದನೆಯಿಂದ ಮನವಿ ಮಾಡಿದ್ದ ಶೌರ್ಯ. ಆದರೂ ಅವಳ ಮುಖಭಾವ ಬದಲಾಗಲಿಲ್ಲ. ಗಂಭೀರವಾಗಿ ಕುಳಿತಿದ್ದ ಹೆಣ್ಣು, ನಿನ್ನ ಮಾತು ಮುಗಿದಿದ್ರೆ ನನ್ನ ಕೈ ಬಿಟ್ಟು ಬಾಗಿಲು ತೆಗಿ, ನಾನು ಹೋಗಬೇಕು. 10 ನಿಮಿಷ ನೋಡ್ತೀನಿ. ಆಮೇಲೆ ಆ ಚೇರ್ ತೆಗೆದು ಆ ಗಾಜುಗಳನ್ನೆಲ್ಲ ಒಡೆದು ಹಾಕ್ತೀನಿ ಅಷ್ಟೇ. ಮೊದಲೇ ನಾನು ಸರಿಯಿಲ್ಲ ಅನ್ನೋದು ನಿಂಗೂ ಗೊತ್ತು ಎನ್ನುವ ಎಚ್ಚರಿಕೆ ಕೊಟ್ಟರೆ, ಚೇರಿನಲ್ಲಿ ಬಡಿದರೂ ಅದು ಒಡೆಯುವುದಿಲ್ಲ ಹೆಂಡ್ತಿ. ಯಾಕಂದರೆ ಅದು ಗ್ಲಾಸ್ ಅಲ್ಲ, ಫೈಬರ್ ಎಂದು ತಾನು ಕೂಡ ಗಂಭೀರವಾಗಿ ನುಡಿದ ಶೌರ್ಯ, ಯಾಕಿಷ್ಟು ಹಠ ಮಾಡ್ತೀಯ ಹೆಂಡ್ತಿ? ನಾನೇ ನನ್ನ ತಪ್ಪನ್ನು ಒಪ್ಪಿಕೊಳ್ತಾ ಇದ್ದೀನಲ್ಲ.
ಮೊದಲಿನಿಂದಲೂ ನಾನು ನಿನ್ನನ್ನೇ ಪ್ರೀತಿ ಮಾಡ್ತಾ ಇದ್ದಿದ್ದು ಹೆಂಡ್ತಿ. ಪ್ರಿನ್ಸ್ ಆಗಿಯೂ ಶೌರ್ಯ ಆಗಿಯೂ ನನ್ನ ಪ್ರೀತಿ ನೀನೊಬ್ಬಳೇ ಹೆಂಡ್ತಿ. ನಿನ್ನಿಂದ ದೂರ ಆಗಬೇಕು, ನಿನಗೆ ನೋವು ಕೊಡಬೇಕು ಅಂತ ನನ್ನನ್ನು ನಾನೇ ಕೆಟ್ಟವನಂತೆ ತೋರಿಸಿಕೊಂಡೆ ಅಷ್ಟೇ. ನಿನ್ನ ಹೊರತಾಗಿ ಮತ್ತೊಂದು ಹೆಣ್ಣು ನನ್ನ ಬದುಕಿಗೆ ಬಂದಿಲ್ಲ. ಪ್ಲೀಸ್ ನನ್ನನ್ನು ನಂಬು ಹೆಂಡ್ತಿ ಎಂದವನ ಮನವಿಯ ಮಾತಿಗೆ ಅವನಂತೆ ವ್ಯಂಗ್ಯವಾಗಿ ನಗುವ ಐಕ್ಯ, ನೀನು ಬ್ರಹ್ಮಗಂಟು ಕಥೆನ ಓದಿದ್ಯಾ? ಅದರ ಹೀರೋಯಿನ್ ಪಾಪದ ಶ್ರೇಷ್ಠ ಅಂದ್ಕೊಂಡಿದ್ಯಾ ನನ್ನನ್ನು? ಸಾರಿ ಗುರು, ನಾನು ಐಕ್ಯ. ಎಲ್ಲ ತಪ್ಪುಗಳಿಗೂ ಕ್ಷಮೆ ಕೊಡ್ತಾ ಹೋದರೆ ಕ್ಷಮೆ ಎನ್ನುವ ಪದಕ್ಕೆ ಅರ್ಥವೇ ಇರೋದಿಲ್ಲ. ಅಲ್ಲದೆ ಅವರಿಬ್ಬರ ನಡುವೆ ಇದ್ದಷ್ಟು ಲವ್ ಇಲ್ಲ ಬಿಡು ನಮ್ಮಲ್ಲಿ. ಈಗ ನಿನ್ನ ಅಕ್ಕನ ಸಾವಿಗೆ ನಾನು ಕಾರಣನಲ್ಲ ಅಂತ ತಿಳಿದ ಮಾತ್ರಕ್ಕೆ ನನ್ನ ಹತ್ರ ಕ್ಷಮೆ ಕೇಳಿ ಬದುಕಿಗೆ ವಾಪಸ್ ಬಾ ಅಂತ ಹೇಳ್ತಾ ಇದೀಯಾ? ಒಂದು ವೇಳೆ ನಿಜವಾಗಿಯೂ ನಿನ್ನ ಅಕ್ಕನ ಸಾವಿಗೆ ನಾನೇ ಕಾರಣವಾಗಿದ್ದರೂ ನೀನು ಇದೇ ರೀತಿ ಬರ್ತಾ ಇದೆಯಾ ಎಂದು ಪ್ರಶ್ನಿಸಿದಾಗ, ಹೌದು ಹೆಂಡ್ತಿ, ಖಂಡಿತವಾಗಿಯೂ ನಿನ್ನನ್ನು ವಾಪಸ್ ಕರೆತರ್ತಾ ಇದ್ದೆ. ನಮ್ಮಿಬ್ಬರ ಬದುಕನ್ನು ಆರಂಭಿಸಿದ್ದೇ ಆ ಒಂದು ಉದ್ದೇಶದಿಂದ. ನೀನೇ ತಪ್ಪು ಮಾಡಿದರೂ ನೀನು ನನ್ನ ಪ್ರೀತಿ, ನನ್ನ ಹೆಂಡತಿ ಎನ್ನುವ ಸಲುವಾಗಿಯೇ ನಾನು ದೈಹಿಕವಾಗಿ ನಿನ್ನಲ್ಲಿ ಬೆರೆತಿದ್ದು. ಈ ಕಾರಣದಿಂದ ನಾವು ಮತ್ತೆ ಒಟ್ಟಾಗಿ ಬದುಕಬಹುದು ಎನ್ನುತ್ತಿದ್ದ ಶೌರ್ಯನ ಕಪಾಳಕ್ಕೆ ಬಾರಿಸುವ ಐಕ್ಯ, ನಾಚಿಕೆ ಆಗಬೇಕು ನಿಂಗೆ. ದೈಹಿಕವಾಗಿ ಬೆರೆತದ್ದು ಕೂಡ ಸ್ವಾರ್ಥದಿಂದಲೇ ಅಂತ ಬೊಗಳ್ತಾ ಇದೆಯಲ್ಲ ಎಂದು ಮೇಲೆದ್ದು ಮುಂದೆ ಹೋದ ಕೂಡಲೇ ಕೋಪದಿಂದ ಮುಷ್ಟಿ ಬಿಗಿದವನು ಒಮ್ಮೆಲೆ ಅವಳ ಕೈ ಹಿಡಿದು ಬೆಡ್ ಮೇಲೆ ತಳ್ಳಿ ಅವಳ ದುಪಟ್ಟ ಕಿತ್ತೆಸೆದು ಅವಳ ಮೇಲೆ ಬಾಗಿ ಅವಳ ಎರಡೂ ಕೈಗಳಿಗೆ ತನ್ನ ಕೈ ಸೇರಿಸುತ್ತಾ, ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ತಾನೇ, ಮತ್ತೆಲ್ಲಿಗೆ ಹೋಗ್ತಾ ಇದೆಯಾ? ನನ್ನ ತಾಳ್ಮೆಯನ್ನು ಸಾಯಿಸುವಂತೆ ವರ್ತಿಸುತ್ತಿದ್ದೀಯಾ ನೀನು? ಮೊದಲಿಂದಲೂ ನಿನಗೆ ಹೇಳ್ತಾ ಇದ್ದೀನಿ ಹೆಂಡ್ತಿ, ನಿನ್ನ ಬದುಕಿಗೆ ನಾನೇ ಹೀರೋ, ನಾನೇ ವಿಲನ್. ಆದರೆ ಯಾರು ಬೇಕು ಅನ್ನೋದನ್ನು ನೀನೇ ಆಯ್ಕೆ ಮಾಡ್ಕೋಬೇಕು. ನನ್ನನ್ನು ವಿಲನ್ ಮಾಡೋದು, ನನ್ನನ್ನು ಹೀರೋ ಮಾಡೋದು ಎರಡೂ ನಿನ್ನ ಕೈಯಲ್ಲೇ ಇದೆ ಎಂದ ಶೌರ್ಯನ ಮಾತಿಗೆ ತುಟಿ ಕೊಂಕಿಸಿ ನಕ್ಕ ಐಕ್ಯ, ಈ ರೀತಿಯ ಹೀರೋ ಕಮ್ ವಿಲನ್ಗಳನ್ನು ಎಷ್ಟೋ ಕತೆ ಕಾದಂಬರಿಗಳಲ್ಲಿ ನೋಡಿದ್ದೀನಿ ಹೊಗೊಲೆ ಎಂದರೆ, ನೋಡಿರ್ತೀಯ ಹೆಂಡ್ತಿ, ಖಂಡಿತವಾಗಿಯೂ ನೋಡಿರ್ತೀಯ. ಸುಡುತ್ತಲೇ ಪ್ರೀತಿ ಮಾಡುವ ಟ್ರೆಂಡ್ ಹುಟ್ಟು ಹಾಕಿದ್ದೆ ನಾನಲ್ವಾ? ಈ ಶೌರ್ಯ ಬಂದ ನಂತರ ತಾನೇ ಉಳಿದವರು ಬಂದದ್ದು. ನನ್ನ ನಂತರ ಬಂದವರೆಲ್ಲ ನನ್ನ ಜೆರಾಕ್ಸ್ ಕಾಪಿಗಳು ಹೆಂಡ್ತಿ. ಆದರೆ ಯಾರೂ ನಾನಾಗೋಕೆ ಆಗಲ್ಲ. ಎಲ್ಲರೂ ಪ್ರಯತ್ನ ಪಡಬಹುದು ಅಷ್ಟೇ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಹೆಂಡ್ತಿ. ಶೌರ್ಯ ಅನ್ನೋದು ಕೇವಲ ಒಂದು ಹೆಸರಲ್ಲ, ಅದೊಂದು ಬ್ರ್ಯಾಂಡ್ ಹೆಂಡ್ತಿ. ಎಲ್ಲರೂ ನನ್ನನ್ನು ಫಾಲೋ ಮಾಡ್ತಾರೆ ಅಷ್ಟೇ, ಬಟ್ ನಾನು ನಾನೇ. ಈಗ ನೀನೇ ನಿರ್ಧಾರ ಮಾಡು. ನಿನ್ನ ಬದುಕಿಗೆ ನಾನು ಸುಡುವ ಸೂರ್ಯನಾಗಬೇಕಾ ಅಥವಾ ತಂಪೆರೆಯುವ ಬೆಳದಿಂಗಳಾಗಬೇಕಾ ಎಂದು ಗಂಭೀರವಾಗಿ ಪ್ರಶ್ನಿಸುತ್ತಾನೆ ಶೌರ್ಯ. ನನ್ನ ಬದುಕಿಗೆ ನಿನ್ನ ಅಗತ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನನ್ನ ಕೈ ಬಿಟ್ಟು ಮೇಲಿಂದ ಏಳು ಎಂದವಳು ಸ್ವಲ್ಪವೂ ಹೆದರಿದಂತೆ ಕಾಣಲೇ ಇಲ್ಲ. ಓಕೆ ಫೈನ್ ಹೆಂಡ್ತಿ, ನೀನು ವಿಲನ್ಗಳನ್ನು ಹೆಚ್ಚು ಇಷ್ಟಪಡ್ತೀಯ ಅಲ್ವಾ? ಓಕೆ, ನಾನು ಕೂಡ ನಿನ್ನ ಬದುಕಲ್ಲಿ ವಿಲನ್ ಆಗಿಯೇ ಬರ್ತೀನಿ. ಎಲ್ಲ ಕತೆಗಳಲ್ಲೂ ಹೀರೋಗೆ ಹೀರೋಯಿನ್ ಸಿಗ್ತಾಳೆ, ಆದರೆ ನಮ್ಮ ಕತೆಯಲ್ಲಿ ಹೀರೋಯಿನ್ಗೆ ಈ ವಿಲನ್ಗೆ ಮಾತ್ರ ಸ್ವಂತ. ನಿನ್ನನ್ನು ಬೇರೆಯವರು 2 ನಿಮಿಷಕ್ಕೂ ಹೆಚ್ಚು ನೋಡಿದರೆ ನಾನು ಸಹಿಸಲ್ಲ. ಅಂಥದ್ರಲ್ಲಿ ಬೇರೆಯವರ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ? ಮಾಡು ಮಾಡು, ನಾಡಿದ್ದು ಅವಾರ್ಡ್ ಪಡೆಯಲು ಬರ್ತೀಯಾ ಅಲ್ವಾ? ಬಾ ಎಂದು ನಗುತ್ತಲೇ ಅವಳ ಕೈ ಬಿಟ್ಟ ಶೌರ್ಯ ಅವಳು ಮೇಲೆದ್ದು ತನ್ನ ದುಪ್ಪಟ್ಟಕ್ಕೆ ಕೈ ಹಾಕುವಾಗ ಮತ್ತೆ ದುಪ್ಪಟ್ಟವನ್ನು ಕಿತ್ತೆಸೆದು ಅವಳೆದೆಯ ಮೇಲೆ ತೂಗುತ್ತಿದ್ದ ತಾಳಿಯನ್ನು ಹಿಡಿದು, ಹೋಗುವ ಮೊದಲು ಈ ತಾಳಿ ಕಿತ್ತು ನನ್ನ ಕೈಗೆ ಕೊಟ್ಟು ಹೋಗು ಎನ್ನುತ್ತಾನೆ. ತಕ್ಷಣ ಹುಬ್ಬು ಸಂಕುಚಿಸಿದ ಐಕ್ಯ, ಏನಂದೆ ಎಂದರೆ, ನನ್ನ ತಾಳಿಯನ್ನು ನನಗೆ ಕೊಟ್ಟು ಹೋಗು ಹೆಂಡ್ತಿ. ಕಾಲುಂಗುರ ಕೂಡ ಕೊಡು. ನಾನೇ ಬೇಡ ಅಂತ ಹೇಳ್ತಾ ಇರೋಳು. ಇದೆರಡನ್ನು ಯಾವ ಶೋಕಿಗಾಗಿ ಇಟ್ಕೊಂಡಿದ್ದೀಯಾ? ನೀನು ಆ್ಯಕ್ಟಿಂಗ್ ಮಾಡುವಾಗ ಕೂಡ ಇವೆರಡು ನಿನ್ನ ಹತ್ರವೇ ಇರುತ್ತೆ. ತಾಳಿ ಕಾಣದಂತೆ ಪಿನ್ ಮಾಡ್ತೀಯ ಅಂತ ನಿನ್ನ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಮೂಲಕ ತಿಳಿಯಿತು. ತಾಳಿಯನ್ನು ಅಡಗಿಸುವ ಶ್ರಮ ಯಾಕೆ ಹೆಂಡ್ತಿ? ಸುಮ್ಮನೆ ವಾಪಸ್ ಕೊಟ್ಟು ಬಿಡು ಎಂದವನು ಪರೋಕ್ಷವಾಗಿ ನಿನ್ನೆಲ್ಲ ವಿಚಾರಗಳು ನನಗೆ ತಿಳಿಯುತ್ತವೆ ಎನ್ನುವ ಸೂಚನೆ ಕೊಟ್ಟಿದ್ದ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕನೂ ತಿಳಿಸೋದನ್ನು ಮರಿಬೇಡಿ. ಮೊದಲೇ ಹೇಳಿದೆ, ಡೈಲಿ ಕತೆಗಳನ್ನು ಹಾಕೋಕ್ಕೆ ಆಗಲ್ಲ ಅಂತ. ಇನ್ನು ಮುಂದೆನೂ ಅದನ್ನೇ ಹೇಳ್ತೀನಿ, ಡೈಲಿ ಕತೆಗಳನ್ನು ಹಾಕೋಕ್ಕೆ ಆಗಲ್ಲ. ಸಮಯ ಸಿಕ್ಕಾಗ ಎಪಿಸೋಡ್ ರೆಡಿ ಮಾಡಿ ಇಟ್ಟರೂ ವಾಯ್ಸ್ ಕೊಡೋದು ತಡವಾಗತ್ತೆ. ಈಗಲೂ ಕೂಡ ಇದನ್ನೆಲ್ಲ ಎಡಿಟ್ ಮಾಡಿ ಜೋಡಿಸಿ ಇಟ್ಟಿದ್ದೆ.
ಸರಿಸುಮಾರು 1 ವಾರವೇ ಆಗಿತ್ತು. ಆದರೆ ನನಗೆ ವಾಯ್ಸ್ ಕೊಡೋಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸಮಯವಾದಾಗ ತಪ್ಪದೆ ಕತೆಗಳನ್ನು ಹಾಕ್ತೀನಿ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.